ಸಿಎಂ ಅಭ್ಯರ್ಥಿಯನ್ನು ಮಾಡಿದರೆ ಬಿಜೆಪಿಗೆ ಬರ್ತೀನಿ ಅಂತ ಹೇಳ್ತಾ ಇದ್ದಾರೆ. ಯಾರು ಅಂತಂದರೆ ಯತ್ನಾಳ್ ಹೇಳ್ತಾ ಇರುವಂತಹ ಮಾತು, ನನ್ನನ್ನು ನೀವು ಬಿಜೆಪಿ ಸೇರಿಸ್ಕೋಬೇಕು ಮತ್ತು ಸಿಎಂ ಅಭ್ಯರ್ಥಿಯನ್ನು ಮಾಡಬೇಕು, ಆಮೇಲೆ ನಾನು ಬಿಜೆಪಿಗೆ ಬರ್ತೀನಿ ಅಂತ ಹೇಳ್ತಾ ಇದ್ದಾರೆ. ಸಿಎಂ ಅಭ್ಯರ್ಥಿಯನ್ನು ಮಾಡಿದರೆ ಬಿಜೆಪಿಗೆ ಬರ್ತೀನಿ ಅಂತ ಹೇಳ್ತಾ ಇದ್ದಾರೆ. ಬಸವನಗೌಡ ಪಾಟೀಲ್ ಯತ್ನಾಳ್ ಈಗ ಬಿಜೆಪಿಗರಿಗೆ ಒಂದು ಸ್ಟ್ರಾಂಗ್ ಆಗಿರುವಂತಹ ಕಂಡೀಷನ್ ಹಾಕಿದ್ದಾರೆ. ಅದೇನಂತಂದರೆ ನೋಡಿ, ನಾನು ಹೇಳೋ ರೀತಿ ನೀವು ಒಪ್ಕೊಳ್ಳೋದಾದರೆ ನಾನು ಬಿಜೆಪಿಗೆ ಮತ್ತೆ ಬರ್ತೀನಿ, ಇಲ್ಲಾಂದರೆ ಇಲ್ಲ ಅನ್ನೋಂತಹ ರೀತಿಯಲ್ಲಿ ಸಿಎಂ ಅಭ್ಯರ್ಥಿ ಮಾಡಿದರೆ ನಾನು ಬಿಜೆಪಿಗೆ ವಾಪಸ್ ಬರ್ತೀನಿ. ಕೆಲವರು ಕೇಳ್ಕೊಂಡಿದ್ರು ಬನ್ನಿ ನೀವು ಮತ್ತೆ ಬಿಜೆಪಿಗೆ ಅಂತ ಹೇಳಿ, ಅದೇ ವಿಚಾರವಾಗಿ ಹೇಳ್ತಾ ಇದ್ದಾರೆ. ನೋಡಿ, ನನ್ನನ್ನು ನೀವು ಸಿಎಂ ಅಭ್ಯರ್ಥಿ ಅಥವಾ ನನ್ನ ಕಂಡೀಷನ್ಗೆ ಒಪ್ಪೋದಾದರೆ ನಾನು ಬರ್ತೀನಿ ವಾಪಸ್ಸು ಬಿಜೆಪಿಗೆ, ನಂದೇನು ಅಭ್ಯಂತರ ಇಲ್ಲ. ನಾನು ಹೇಳದಂತೆ ನೀವು ನಡ್ಕೊಂಡ್ರೆ, ನನ್ನ ಕಂಡೀಷನ್ಗಳಿಗೆ ನೀವು ಒಪ್ಪಿಕೊಂಡ್ರೆ ನಾನು ಬರ್ತೀನಿ. ಬಿಜೆಪಿ ಹೈಕಮಾಂಡ್ಗೆ ಯತ್ನಾಳ್ ಈ ರೀತಿಯಾದಂತಹ ಒಂದು ಕಂಡೀಷನ್ಗಳನ್ನು, ಅದು ಖಡಕ್ ಆಗಿರುವಂತಹ ಕಂಡೀಷನ್ಗಳನ್ನು ಹಾಕಿದ್ದಾರೆ. ಬಿಜೆಪಿಗೆ ಬರುವಂತೆ ಒತ್ತಾಯ ಹಾಕಿದ್ರು ಕೆಲ ನಾಯಕರು, ಮತ್ತೆ ಬಂದ್ಬಿಡಿ ನೀವು ಬಿಜೆಪಿಗೆ ಅಂತ ಹೇಳಿ. ಆದರೆ ಬರ್ತೀನಿ ಓಕೆ, ಆದರೆ ನೀವು ನನ್ನ ಒಂದು ಕಂಡೀಷನ್ಗಳಿಗೆ ಒಪ್ಕೊಳ್ತೀರಾ? ಅದೇನು ಅಂತಂದರೆ ನೋಡಿ, ನನ್ನನ್ನು ವಿರೋಧ ಪಕ್ಷದ ನಾಯಕನನ್ನಾಗಿ ಮಾಡಬೇಕು, ಇಲ್ಲ ಅಂದರೆ ಮುಂದಿನ ಬಾರಿ ಸಿಎಂ ಅಭ್ಯರ್ಥಿಯನ್ನಾಗಿ ನನ್ನನ್ನು ಘೋಷಣೆ ಮಾಡಬೇಕು. ಈ ರೀತಿಯಾಗಿ ದೊಡ್ಡದಾದಂತಹ ಕಂಡೀಷನನ್ನು ಹಾಕಿರುವಂಥದ್ದು ಬಸವನಗೌಡ ಪಾಟೀಲ್ ಯತ್ನಾಳ್. ಇದಕ್ಕೆ ಒಪ್ಪಿದರೆ ಮಾತ್ರ ನಾನು ಬಿಜೆಪಿಗೆ ಬರ್ತೇನೆ, ಇಲ್ಲ ಅಂದರೆ ಬರೋದಿಲ್ಲ. ಖಡಕ್ಕಾಗಿ ಹೇಳಿಬಿಟ್ಟಿದ್ದಾರೆ, ಮುಲಾಜಿಲ್ಲದೆ ಹೇಳಿದ್ದಾರೆ. ಬಿಜೆಪಿಯಿಂದ ಉಚ್ಚಾಟನೆ ಆಗಿರುವಂತಹ ಬಸವನಗೌಡ ಪಾಟೀಲ್ ಯತ್ನಾಳ್ ಈ ರೀತಿಯಾದಂತಹ ಮಾತುಗಳನ್ನು ಹೇಳ್ತಾ ಇದ್ದಾರೆ. ನಿಜಕ್ಕೂ ಕೂಡ ಏನಂದರೆ, ಬಿಜೆಪಿಯಲ್ಲಿ ಪಾಟೀಲ್ ಅವರು ಹೊರಗೆ ಬಂದಾಗಿಂದ ಅವರ ಒಂದು ವರ್ಚಸ್ಸು ಜಾಸ್ತಿ ಆಗಿದೆ, ಅಭಿಮಾನಿಗಳ ಸಂಖ್ಯೆ ಜಾಸ್ತಿ ಆಗಿದೆ, ಅವರ ಕದರು ಕ್ರೇಜ್ ಕೂಡ ಜಾಸ್ತಿ ಆಗಿದೆ. ಕೆಲವು ಬಾರಿ ಇವರು ಹೇಳಿಕೊಂಡಿದ್ರು ಈ ವೇದಿಕೆಯ ಒಂದು ಕಾರ್ಯಕ್ರಮದಲ್ಲಿ, ನನ್ನನ್ನು ಬಿಜೆಪಿಯಿಂದ ಹೊರಗಾಕ್ದಾಗಿಂದನೇ ನಾನು ಇನ್ನಷ್ಟು ಜನಪ್ರಿಯ ಆಗ್ತಾ ಇದ್ದೀನಿ, ಇನ್ನಷ್ಟು ಬೆಳೀತಾ ಇದ್ದೀನಿ, ಇನ್ನಷ್ಟು ಅಭಿಮಾನಿಗಳ ಸಂಖ್ಯೆ ಹೆಚ್ಚಾಗ್ತಾ ಇದೆ, ಇನ್ನೇನು ಬೇಕು ನನಗೆ ಅಂತ ಹೇಳಿ. ನಿಜಕ್ಕೂ ಕೂಡ ಅದೇ ರೀತಿಯಲ್ಲಿ ಬೆಳೀತಾ ಇದ್ದಾರೆ. ಅವರು ಹೋದಲ್ಲಿ ಬಂದಲ್ಲಿ ಈ ಕಡೆ ಸಾಕಷ್ಟು ಅಭಿಮಾನಿಗಳು ಸೇರ್ತಾ ಇದ್ದಾರೆ ಅವರನ್ನು ಮಾತಾಡ್ಸೋಕ್ಕೆ, ನೋಡೋಕೆ. ಯಾಕಂದರೆ ಅವರು ಹಿಂದೂಗಳ ಪರವಾಗಿ, ಹಿಂದೂ ವಿಚಾರಗಳು ಬಂದಾಗ, ಹಿಂದೂಗಳ ವಿಚಾರದಲ್ಲಿ ಗೊಂದಲಗಳು ಗಲಾಟೆಗಳು ಆದಾಗ ಅಲ್ಲಿ ಮುಂದಿರ್ತಾರೆ, ಅದರ ಬಗ್ಗೆ ಖಡಾಖಂಡಿತವಾಗಿ ಮಾತನಾಡ್ತಾರೆ, ಎಚ್ಚರಿಕೆಯನ್ನು ಕೊಡ್ತಾರೆ. ಆ ರೀತಿಯಾಗಿ ತುಂಬ ಜನಕ್ಕೆ ಇಷ್ಟ ಆಗಿದ್ದಾರೆ. ಹೀಗಾಗಿ ಯತ್ನಾಳ್ ಅವರ ಒಂದು ವರ್ಚಸ್ಸನ್ನು ನೋಡಿ, ಅವರ ಒಂದು ಅಭಿಮಾನಿಗಳ ಸಂಖ್ಯೆಯನ್ನು ನೋಡಿ, ಅವರಿಗಿರುವಂತಹ ಒಂದು ಬೆಂಬಲವನ್ನು ನೋಡಿ ಬಿಜೆಪಿ ಇವರನ್ನು ನಾವು ಬಿಡಬಾರ್ದು ಅನ್ನುವಂತಹ ಲೆಕ್ಕಾಚಾರಕ್ಕೆ ಬಂದಿತ್ತು. ಹೀಗಾಗಿ ಕೆಲವು ನಾಯಕರು ಅವರನ್ನು ಮನವೊಲಿಸುವಂತಹ ಕೆಲಸವನ್ನು ಮಾಡ್ತಾ ಇದ್ದಾರೆ. ಮತ್ತೆ ನೀವು ಬಿಜೆಪಿ ಬನ್ನಿ ಅಂತ ಕರೀತಾ ಇರೋದು. ಹೀಗಾಗಿ ಸರಿ, ನಾನು ಬರ್ತೀನಿ, ನನಗೇನು ತೊಂದರೆ ಇಲ್ಲ, ಆದರೆ ನೀವು ನಾನು ಹೇಳುವಂತಹ ಕಂಡೀಷನ್ಗೆ ಒಪ್ಕೊಳ್ಳೋದಾದರೆ ಅಂತ ಹೇಳಿ ಹೈಕಮಾಂಡ್ಗೆ ಹೇಳಿದ್ದಾರೆ. ಏನಂದರೆ, ನನ್ನ ವಿರೋಧ ಪಕ್ಷದ ನಾಯಕನನ್ನಾಗಿ ಮಾಡಬೇಕು, ಇಲ್ಲ ಮುಂದಿನ ಬಾರಿ ನನ್ನ ಸಿಎಂ ಅಭ್ಯರ್ಥಿಯನ್ನಾಗಿ ಮಾಡಬೇಕು, ಹಾಗಾದರೆ ಬರ್ತೀನಿ. ಈಗ ವಿರೋಧ ಪಕ್ಷದ ನಾಯಕ ಆಗಿ ಆರ್ ಅಶೋಕ್ ಇದ್ದಾರೆ, ಅವರನ್ನು ಕೆಳಗಿಳಿಸಿ ಇವರನ್ನು ಮಾಡಬೇಕಾಗುತ್ತೆ. ಅದಕ್ಕೆ ಅವರೇನು ಹೇಳ್ತಾರೆ ಅನ್ನೋದು ಕೂಡ ಮುಖ್ಯ ಆಗುತ್ತೆ. ಯಾಕಂದರೆ ಬಿಜೆಪಿಯವರು ಈ ಹಿಂದೆ ನಮಗೆ ಗೊತ್ತಿದೆ, ವಿಪಕ್ಷ ನಾಯಕನನ್ನಾಗಿ ಮಾಡೋಕ್ಕೆ ಸಾಕಷ್ಟು ದಿನಗಳ ಕಾಲ ಟೈಮ್ ತೆಗೆದುಕೊಂಡ್ರು. ಯಾರನ್ನ ಮಾಡಬೇಕು, ಯಾರನ್ನಿಲ್ಲ, ಯಾರು ಸೂಕ್ತ ಅಂತ ತಲೆ ಕೆಡಿಸಿಕೊಂಡಿದ್ರು.
ಕೆಲ ಒಂದು ಕಾಂಗ್ರೆಸ್ಸಿಗರು ಟೀಕೆ ಮಾಡಿದರು, ಬಿ ಜೆ ಪಿಯಲ್ಲಿ ವಿಪಕ್ಷ ನಾಯಕ ಆಗುವಂತಹ ಯಾವ ನಾಯಕರು ಕೂಡ ಇಲ್ವಾ, ಯಾಕೆ ಇಷ್ಟೊಂದು ಒದ್ದಾಡ್ತಾ ಇದ್ರಿ, ಯಾಕೆ ಹೈಕಮಾಂಡ್ ಈ ರೀತಿಯಾಗಿ ಲೇಟ್ ಮಾಡ್ತಾ ಇದೆ ಅಂತ ವ್ಯಂಗ್ಯ ಮಾಡಿದರು. ಆ ನಂತರ ಆರ್ ಅಶೋಕ್ ಅವರನ್ನು ಮಾಡಿದರು. ಈಗ ಯತ್ನಾಳ್ ಅವರು ಕೇಳ್ತಾ ಇದ್ದಾರೆ. ಆಗಲೇ ಯತ್ನಾಳ್ ಅವರ ಮಾತು ಕೇಳಿ ಬಂದಿತ್ತು, ವಿರೋಧ ಪಕ್ಷದ ನಾಯಕನಾಗಿ ಯತ್ನಾಳ್ ಅವರೇ ಆಗಬಹುದು ಅಂತ ಹೇಳಿ. ಎಲ್ಲೋ ಒಂದು ಕಡೆ ಒಂದು 80% ನಂಬಿಕೆ ಇತ್ತು ಎಲ್ಲರಿಗೂ ಕೂಡ. ಆದರೆ ನಿರೀಕ್ಷೆಗೂ ಮೀರು ಆಗಿದ್ದೇ ಆರ್ ಅಶೋಕ್ ಅವರನ್ನು ಮಾಡಿದರು. ಈಗ ಮತ್ತೆ ಅದೇ ಸ್ಥಾನಕ್ಕಾಗಿ ಬೇಡಿಕೆ ಇಟ್ಟಿದ್ದಾರೆ. ಮುಂದಿನ ದಿನಗಳಲ್ಲಿ ಕಾಂಗ್ರೆಸ್ ಪಕ್ಷ ಹೋಗಿ ಬಿಜೆಪಿ ಪಕ್ಷ ಅಧಿಕಾರಕ್ಕೆ ಬಂದರೆ ನನ್ನನ್ನು CM ಅಭ್ಯರ್ಥಿಯನ್ನಾಗಿ ಘೋಷಣೆ ಮಾಡಿದ್ರೆ ನಾನು ಮತ್ತೆ ಬಿಜೆಪಿಗೆ ಬರ್ತೀನಿ ಅಂತ ಹೇಳಿರುವಂಥದ್ದು. ಕ್ಷಣ ಕ್ಷಣದ ಸುದ್ದಿಗಳಿಗಾಗಿ ಫ್ರೀಡಂ ಟಿವಿ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ ಹಾಗೂ ಫಾಲೋ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ.